ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಯುವ ನಿಧಿ ಪ್ಲಸ್ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮಗೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋ ಪ್ರತಿಯೊಬ್ಬರಿಗೂ ಕೂಡ ನಾರ್ಮಲ್ ಮೆಸೇಜಲ್ಲಿ ಅಥವಾ ಇಮೇಲಲ್ಲಿ ಈ ರೀತಿಯಾದ ಒಂದು ಮೆಸೇಜ್ ಬಂದಿರುತ್ತೆ. ನಿಮಗೆ ಮೆಸೇಜ್ ಬಂದಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಮೆಸೇಜ್ ಏನಿರುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ. KSDC ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಫಿಷಿಯಲ್ ಆಗಿ ಈ ಮೆಸೇಜ್ ಎಲ್ರಿಗೂ ಕೂಡ ಬಂದಿರುತ್ತೆ. ಪ್ರಿಯ ಯುವ ನಿಧಿ ಫಲಾನುಭವಿಗಳೇ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ನಿಮಗೆ ಶುಭಾಶಯಗಳು. KSDC ಡಿಪಾರ್ಟ್ಮೆಂಟ್ ಕಡೆಯಿಂದ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಅವಕಾಶಗಳಿಗಾಗಿ ದಯವಿಟ್ಟು ಈ ಕೆಳಗೆ ನೋಂದಾಯಿಸಿಕೊಳ್ಳಿ ಅಂತ ಬಂದಿರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಮೊದಲು ತಿಳಿಸ್ತೀನಿ ನೋಡಿ. ಯುವ ನಿಧಿ ಬಂದು ನಿರುದ್ಯೋಗ ಯುವಕ ಯುವತಿಯರಿಗೆ ಬಂದಿರುವಂತಹ ಒಂದು ಯೋಜನೆ ಆಗಿರುತ್ತೆ. ನೀವೇನಾದರೂ ಅನ್ಎಂಪ್ಲಾಯಿ ಆಗಿದ್ರೆ ಕೌಶಲ್ಯ ಸ್ಕಿಲ್ ಟ್ರೈನಿಂಗ್ ಮತ್ತೆ ಎಂಪ್ಲಾಯ್ಮೆಂಟ್ ಅವಕಾಶಗಳು ಅಂದರೆ ಕೆಲಸಕ್ಕೋಸ್ಕರ ನೀವು ಕಾಯ್ತಾ ಇದ್ರೆ ಅಂದರೆ ಈ ಲಿಂಕ್ನ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯ ಮೂಲಕ ಉಚಿತ ಕೌಶಲ್ಯ ತರಬೇತಿ ಸ್ಕಿಲ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಉದ್ಯೋಗಕ್ಕಾಗಿ ಅಂದರೆ ಕೆಲಸಗಳಿಗೆ ಅವಕಾಶನ ಸರ್ಕಾರದಿಂದನೇ ನಿಮಗೆ ಮಾಡಿಕೊಡ್ತಾರೆ. ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಮತ್ತು ಫ್ಯೂಚರ್ ಸ್ಕಿಲ್ಸ್ ಕಾರ್ಯಕ್ರಮ ನೋಂದಣಿಯ ವೇಳೆ ಸ್ಕಿಲ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ. ಇದು ಸ್ಕಿಲ್ ಇರುತ್ತೆ. ಸ್ಕಿಲ್ ಸಂಬಂಧಪಟ್ಟಂತಹ ಒಂದು 4-5 ಆಪ್ಷನ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಕೆಳಗಡೆ ಬಂದು ನಿಮಗೆ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಮೂಲಕ ಉದ್ಯೋಗ ಅವಕಾಶಗಳಿಗಾಗಿ ಇದರಲ್ಲಿ ನಿಮಗೆ ನೀವು ಡೈರೆಕ್ಟ್ ಜಾಬ್ಗೆ ಟ್ರೈ ಮಾಡಬಹುದು. ಅದರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕಂಪ್ನಿಗಳ ಜೊತೆ ನಮ್ಮ ಸರ್ಕಾರ ಟೈಅಪ್ ಮಾಡ್ಕೊಂಡಿರುತ್ತೆ. ಯಾವುದು ಬೇಕಾಗುತ್ತೋ ನಿಮಗೆ ಆ ಕಂಪ್ನಿ ಜೊತೆ ನೀವು ಡಾಟಾ ಎಲ್ಲ ನಿಮ್ಮ ಏನಿರುತ್ತೆ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ರೆ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ನಿಮ್ಮ ಯಶಸ್ಸು ನಮ್ಮ ಗುರಿಯಾಗಿದೆ. ನಾವೆಲ್ಲರೂ ಸೇರಿ ಕರ್ನಾಟಕವನ್ನು ಹೆಚ್ಚು ಸಾಧನೆ ಮತ್ತು ಪ್ರಗತಿಯ ಕಡೆಗೆ ನಡೆಸಲು ಸಜ್ಜಾಗೋಣ. ವಂದನೆಗಳು ಅಂತ ಇರುತ್ತೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದಾನೇ ಬಂದಿರುವಂಥದ್ದು. ಅಂದರೆ KSDC ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಹೆಲ್ಪ್ಲೈನ್ ನಂಬರ್ ಹಾಕಿದ್ದಾರೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ನೀವು ಕಾಲ್ ಮಾಡಿ ವಿಚಾರಿಸ್ಕೋಬಹುದು. ಇನ್ನು ಇದರ ಲಿಂಕಲ್ಲಿ ಏನಿರುತ್ತೆ ಅನ್ನೋದನ್ನ ಮೊದಲಿಗೆ ನಾನು ಓಪನ್ ಮಾಡಿಬಿಡ್ತೀನಿ. ಮೊದಲನೇ ಲಿಂಕ್ ಬಂದುಬಿಟ್ಟು ಸ್ಕಿಲ್ ಟ್ರೈನಿಂಗ್ ಇರುತ್ತಲ್ಲ ಅದ್ರ ಬಗ್ಗೆ. ಸೊ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ನಿಮಗೆ ನೋಡಿ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ. ವಾಟ್ ವುಡ್ ಯು ಲೈಕ್ ಟು ರಿಜಿಸ್ಟರ್ ಫಾರ್ ಅಂತ ಇದೆ. ಸ್ಕಿಲ್ ಇರುತ್ತೆ, ಅಪ್ರೆಂಟಿಸ್ಶಿಪ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ 4 ಆಪ್ಷನ್ ಇರುತ್ತೆ. ನೀವು ಯಾವುದೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ಒಂದ್ಸಲ ನೀವು ಇದ್ರ ಮೇಲೆ ಡಾಟಾ ಎಲ್ಲ ಫಿಲ್ ಮಾಡಿದ್ರೆ ಮತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕೂಡ ಕೇಳುತ್ತೆ. ಸೊ ನಾನೀಗ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ತೀನಿ, ನೋಡೋಣ. ನೋಡಿ, ಒನ್ಸ್ ಯು ಸಬ್ಮಿಟ್ ಯು ಕಾಂಟ್ ಎಡಿಟ್ ಎನಿ ಇನ್ಫಾರ್ಮೇಷನ್ ವುಡ್ ಯು ಲೈಕ್ ಟು ಸಬ್ಮಿಟ್ ಅಂತ ಇರುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್, ಫೋನ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತು, ಜೆಂಡರ್ ಕೇಳುತ್ತೆ, ಮ್ಯಾರೇಜಲ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಸ್ಪೆಷಲಿ ಏಬಲ್ಡ್ ಅಂತ ಇರುತ್ತೆ, ಅದು ಡಿಸೇಬಿಲಿಟಿ ಏನಾದರೂ ಇದ್ದರೆ ಹಾಕಿ. ರಿಲಿಜಿಯನ್ ಕೇಳುತ್ತೆ, ನೀವೇನಾದರೂ SC ST ಯಾವ ಕ್ಯಾಟಗರಿಗೆ ಸಂಬಂಧಪಡ್ತೀರೋ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಜಸ್ಟ್ SC ಅಂತ ಹಾಕಿದ್ದೀನಿ. ಮತ್ತು ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅಥವಾ RD ನಂಬರ್ ಹಾಕೋದಕ್ಕೆ ಕೇಳುತ್ತೆ. ನೆಕ್ಸ್ಟು ಸ್ಪೆಷಲ್ ಕ್ಲಾಸಿಫಿಕೇಷನ್ ಅಂತ ಇರುತ್ತೆ. ಅದರಲ್ಲಿ ಯಾವ ಆಪ್ಷನ್ ಬೇಕೋ ನೀವು ಅದನ್ನು ಟ್ರೈನಿ ಕ್ಲಾಸಿಫಿಕೇಷನ್ ಅಂತ ಇರುತ್ತೆ ನೋಡಿ. ಕೆಳಗಡೆ ಬಂದರೆ ನಿಮಗೆ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ, ಅಡ್ರೆಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ನ ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಎಜುಕೇಷನ್ನು ಮತ್ತು ನಿಮ್ದು ಏನೇನು ಕ್ವಾಲಿಫಿಕೇಷನ್ ಆಗಿದೆ, ಏನು ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬಹುದಾಗಿರುತ್ತೆ. ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ ಡಬಲ್ ಡಿಗ್ರಿವರೆಗೂ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ. ಅದನ್ನೆಲ್ಲ ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. ಪ್ರತಿಯೊಂದು ಸ್ಕಿಲ್ ಆಗಿರಬಹುದು, ಇನ್ನೊಂದು ಎಂಪ್ಲಾಯ್ಮೆಂಟು, ಸೆಲ್ಫ್ ಎಂಪ್ಲಾಯ್ಮೆಂಟು, ಜೊತೆಗೆ ಅಪ್ರೆಂಟಿಸ್ಶಿಪ್ ಎಲ್ಲ ಇದೆಯಲ್ಲ ಅದಕ್ಕೆ ಸೇಮ್ ಥರ ಪ್ರೋಸೆಸ್ ಇರುತ್ತೆ. ಸ್ವಲ್ಪ ಮಾತ್ರ ಚೇಂಜಸ್ ಇರುತ್ತೆ. ನಾನು ಒಂದನ್ನು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ. ಲ್ಯಾಂಗ್ವೇಜಸ್ ನೌನ್ ಅಂತ ಕೇಳ್ತಿದೆ. ನೆಕ್ಸ್ಟ್ ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ನಿಮಗೆ ಇತ್ತು ಅಂದರೆ ಎಸ್ ಕೊಡಬಹುದು, ಇಲ್ಲಾಂದರೆ ನೋ ಕೊಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ರಿಫರ್ಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್, ಅದರಲ್ಲಿ ನಿಮಗೆ 2 ವಾರಕ್ಕಿಂತ ಕಮ್ಮಿ ಇರುವಂತಹ ಟ್ರೈನಿಂಗ್ ಬೇಕಾ, 2 ರಿಂದ 4 ವಾರ ಇರುವಂತಹ ಟ್ರೈನಿಂಗ್ ಬೇಕಾ, 8 ರಿಂದ 12 ವಾರ ಇರೋ ಟ್ರೈನಿಂಗ್ ಯಾವುದು ಸೆಲೆಕ್ಷನ್ ಮಾಡ್ಕೊತೀರಾ, 12 ರಿಂದ 24 ವಾರ ಇರುವಂಥದ್ದನ್ನ ನೀವು ಸೆಲೆಕ್ಷನ್ ಮಾಡ್ಕೊತೀರಾ ಅನ್ನೋದು ನಿಮಗೆ ಆಪ್ಷನ್ ಇರುತ್ತೆ. ಕರೆಂಟ್ಲಿ ಎಂಪ್ಲಾಯ್ಡ್ ಅಂತ ಕೇಳುತ್ತೆ, ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಇದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಪ್ರೂಫ್ ಆಫ್ ಎಜುಕೇಷನ್ ಕೇಳುತ್ತೆ, ಪ್ರೂಫ್ ಆಫ್ ಏಜ್ಗೆ ಒಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ರೆಸ್ಯೂಮ್ ಅಂತ ಕೇಳುತ್ತೆ. ಎನಿ ಅದರ್ ಸರ್ಟಿಫಿಕೇಷನ್ ಅಂತ ಇದೆ, ಅದನ್ನು ಬೇಕಿದ್ರೆ ನೀವು ಅಪ್ಲೋಡ್ ಮಾಡಬಹುದು. ಪ್ರೊಫೈಲ್ ಇಮೇಜ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೀವು ಪ್ರೆಸೆಂಟ್ ನೀವು ಸೆಲ್ಫ್ ಎಂಪ್ಲಾಯಿ ಆಗಿದ್ದೀರಾ ಅಂತ ಕೇಳುತ್ತೆ. ಲೋನ್ ಅವೈಲ್ ಪ್ರಿವಿಯಸ್ಲಿ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್
ಅಂತೆಲ್ಲ ಕೇಳುತ್ತೆ. ಸ್ವಲ್ಪ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ನೋಡಿ ಇದರೊಳಗಡೆ ನಿಮಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಬಿಡ್ತೀನಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ಸ್ಕಿಲ್ ಅಂತ ಇದೆ, ಅಪ್ರೆಂಟಿಸ್‌ಶಿಪ್ ಅಂತ ಇದೆ, ಎಂಪ್ಲಾಯ್ಮೆಂಟು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ಸ್ಕಿಲ್ ಬಗ್ಗೆ ಅಂದರೆ ಒಂದಷ್ಟು ಸ್ಕಿಲ್ಗಳ ಬಗ್ಗೆ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಅಪ್ರೆಂಟಿಸ್‌ಶಿಪ್ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದರಲ್ಲಿ ನೀವು ರಿಜಿಸ್ಟರ್ ಆದರೆ 1 ವರ್ಷಕ್ಕೂ ಒಂದು 6 ತಿಂಗಳು ಮಟ್ಟಿಗೂ ನಿಮಗೆ ಅಪ್ರೆಂಟಿಸ್‌ಶಿಪ್ ಆಗಿ ತಗೊತಾರೆ. ಅಂದರೆ ಒಂದು ಒಳ್ಳೆ ಕಂಪ್ನಿ ಜೊತೆ ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ಟ್ರೈನಿಂಗ್ ಕೂಡ ಸಿಗುತ್ತೆ ಮತ್ತು ಸ್ಯಾಲ್ರಿ ಕೂಡ ಸಿಗುತ್ತೆ. ಅದು 1 ವರ್ಷಕ್ಕಾಗಿರಬಹುದು ಅಥವಾ 6 ತಿಂಗಳಿಗಾಗಿರಬಹುದು. ಅದಾದಮೇಲೆ ನಿಮಗೆ ಅವರು ಅಲ್ಲಿಂದ ಒಂದು ಸರ್ಟಿಫಿಕೇಟ್ನ ಕೊಟ್ಟು ಬಿಡ್ತಾರೆ. ಅಂದರೆ ಬೇರೆ ಕಡೆ ನೀವು ಅದನ್ನು ಅಪ್ರೆಂಟಿಸ್‌ಶಿಪ್ ಮುಗಿದ ಮೇಲೆ ಬೇರೆ ಕಡೆ ಹೋಗಿ ನೀವು ಕೆಲಸಕ್ಕೆ ಸೇರ್ಕೋಬೇಕಾಗತ್ತೆ. ಇಲ್ಲಿ ಅಪ್ರೆಂಟಿಸ್‌ಶಿಪ್ ತಗೊಳ್ಳೋದ್ರಿಂದ ಏನು ಲಾಭ ಇರುತ್ತೆ ಅಂದರೆ ನಿಮಗೆ ಈ ರೀತಿಯ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಲಿ ನಾನು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅಂತ ಸಿಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಸಂಬಳ ಕೂಡ ಸಿಗುತ್ತಲ್ವ, ಅದು ಹೆಲ್ಪ್ ಆಗುತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿರೋದು, ನೀವೇ ಉದ್ಯೋಗ ನೀವು ಯಾವ ರೀತಿಯ ಉದ್ಯೋಗ ಮಾಡ್ತಿರ್ತೀರೋ ಅದಕ್ಕೆ ಸ್ವಲ್ಪ ಆಪ್ಷನ್ಸ್ ಇರ್ತವೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ನೀವು ಸ್ವಂತ ಉದ್ಯೋಗ ಮಾಡೋದಕ್ಕೆ ಇರೋಂತಹ ಒಂದಷ್ಟು ಆಪ್ಷನ್ಗಳ ಜೊತೆ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ 2ನೇ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ತುಂಬ ಒಳ್ಳೆ ಆಫರ್ ಅಂತಲೇ ಹೇಳಬಹುದು. ಇದರೊಳಗಡೆ ಏನಿದೆ 1 crore ಆಪರ್ಚುನಿಟೀಸ್ ಬೈ 2026 ಅಂತ ಇದೆ. ಕರ್ನಾಟಕ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅಂತ ಇದೆ. ಇಲ್ಲಿ ನೋಡಿ ನಿಮಗೆ ಒಂದಷ್ಟು ಡಿಪಾರ್ಟ್ಮೆಂಟ್ಗಳ ಜೊತೆ ನಮ್ಮ ಕರ್ನಾಟಕ ಸರ್ಕಾರ ಕನೆಕ್ಟ್ ಮಾಡ್ಕೊಂಡಿದೆ. ನೀವು ಇದರಲ್ಲಿ ಯಾವುದಕ್ಕೆ ಬೇಕಿದ್ರೂ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ನೋಡಿ ಇದರಲ್ಲಿ ಫೀಲ್ಡ್ ಇಂಜಿನಿಯರ್ ಅಂತ ಇದೆ, ಮುಂಬೈಯಲ್ಲಿ ಇರುತ್ತೆ ಇದು ಕೆಲಸ. ನೆಕ್ಸ್ಟು ಇದು ಬೇರೆ ಏನೋ ಬರ್ತಾ ಇದೆ, ನನಗೆ ಟ್ರೈ ಮಾಡ್ತೀನಿ ಹೋಗುತ್ತಾ ಅಂತ ನೋಡೋದಕ್ಕೆ. ನೋಡಿ ಇದರಲ್ಲಿ ಇಂಡಸ್ಟ್ರಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ, ಟ್ರೈನಿಯರ್ ಅಂತ, ಉದ್ಯೋಗ ಮೇಳ ಅಂತೆಲ್ಲ ಇದೆ. ಕೆಳಗಡೆ ನಿಮಗೆ ಒಂದೊಂದೇ ಹೇಳ್ತೀನಿ ನೋಡಿ. CNC ಆಪರೇಟರ್ ಅಂತ ಇದೆ, ಬೆಂಗಳೂರಲ್ಲಿದೆ. ರಿಲೇಷನ್ಶಿಪ್ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಬೆಂಗಳೂರಲ್ಲಿ ಇರುತ್ತೆ. ಜೊತೆಗೆ ಇಲ್ಲಿ ನೋಡಿ ಸೇಲ್ಸ್ ಎಕ್ಸಿಕ್ಯೂಟಿವ್, ಜೂನಿಯರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಮತ್ತು ಯಾವ್ಯಾವ ಪ್ಲೇಸಲ್ಲಿ ಜಾಬ್ ಇದೆ ಅನ್ನೋದು ಕೂಡ ಇರುತ್ತೆ. ಒಳ್ಳೊಳ್ಳೆ ಕಂಪ್ನಿಗಳ ಜೊತೆ ಸರ್ಕಾರ ಟೈ ಅಪ್ ಮಾಡ್ಕೊಂಡಿರುತ್ತೆ. ಇದರಲ್ಲಿ ನೀವು ಅಪ್ಲೈ ಮಾಡಿದ್ರೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತಲ್ಲ, ಇದನ್ನೆಲ್ಲ ಎಂಟ್ರಿ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಆ ಕಡೆಯಿಂದ ನಿಮಗೆ, ಅಂದರೆ ಈಗ ಮುತ್ತೂಟ್ ಫಿನಾನ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಅದ್ರ ಕಡೆಯಿಂದನೇ ನಿಮಗೆ ಮೇಲ್ ಬರುತ್ತೆ ಅಥವಾ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಕ್ವಾಲಿಫಿಕೇಷನು ಅಥವಾ ನಿಮ್ಮ ರೆಸ್ಯೂಮ್ನೆಲ್ಲ ಅವ್ರು ನೋಡಿ ವೆರಿಫಿಕೇಷನ್ ಮಾಡಿ ಅವ್ರಿಗೆ ಒಪ್ಪಿಗೆ ಆಯಿತು ಅಂದರೆ ಅವರೇ ನಿಮಗೆ ಇನ್ಫಾರ್ಮ್ ಮಾಡಿ ಕೆಲಸನ ಕೊಡ್ತಾರೆ. ಯಾರು ನಿರುದ್ಯೋಗಿಗಳಾಗಿರ್ತಾರೋ ಅಂಥವರೆಲ್ಲ ಕೂಡ ಈ ಯೋಜನೆಗೆ ಅಂದರೆ ರಿಜಿಸ್ಟರ್ ಮಾಡ್ಕೊಬಹುದಾಗಿರುತ್ತೆ. ಇದು ಸರ್ಕಾರದಿಂದ ಒಂದು ಒಳ್ಳೆ ಪ್ರೋಗ್ರಾಮು. ಮೇನ್ ಉದ್ದೇಶ ಏನಪ್ಪ ಯುವನಿಧಿ ಅಂದರೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದೊಳ್ಳೆ ಕೆಲಸನ ತಲುಪಿಸ್ಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಅವರು ಒಂದು 4-5 ಆಪ್ಷನ್ ಇಟ್ಟಿದ್ದಾರೆ. ಇಲ್ಲಿ ಸ್ಕಿಲ್ ಇದೆ, ಜೊತೆಗೆ ಟ್ರೈನಿಂಗ್ ಇದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪ್ಷನ್ ಇದೆ, ಮತ್ತು ಒಳ್ಳೊಳ್ಳೆ ಕಂಪ್ನಿಗಳ ಜೊತೆ ನೀವು ಟೈ ಅಪ್ ಮಾಡ್ಕೊಂಡಿರೋದ್ರಿಂದ ಅಪ್ಲಿಕೇಶನ್ ಹಾಕಿದ್ರೆ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೆಲಸನ ಕೊಡ್ತಾರೆ. ಇದು ಯುವನಿಧಿ ಪ್ಲಸ್ ಯೋಜನೆಯ ಬಗೆಗಿನ ಮಾಹಿತಿ ಆಗಿತ್ತು. ನಾನು ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ, ಈ ರೀತಿ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಅಂತ. ಸೊ ಈ ವಿಡಿಯೋದ ಉದ್ದೇಶ ಇದೆ. ನಿಮಗೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಏನಾದ್ರು ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ಇನ್ನೊಂದು ಇದರಲ್ಲಿ ಎಲ್ಲರೂ ಕೂಡ ಕನ್ಫರ್ಮ್ ಆಗಿ ಅಥವಾ 100% ನೀವು ಕಡ್ಡಾಯವಾಗಿ ರಿಜಿಸ್ಟರ್ ಆಗಲೇಬೇಕು ಅಂತ ಏನು ಫೋರ್ಸ್ ಇಲ್ಲ. ನಿಮಗೆ ಇಷ್ಟ ಇದ್ದು ನೀವು ಜಾಬ್ ಮಾಡೋ ಉದ್ದೇಶ ಇತ್ತು ಅಂದರೆ ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು ಅಥವಾ ಇದನ್ನು ನೀವು ಹಾಗೆ ಬಿಡಬಹುದು. ಇದು ಇಷ್ಟು ಇನ್ಫಾರ್ಮೇಷನ್ ಯುವನಿಧಿ ಪ್ಲಸ್ ಯೋಜನೆ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.